ವರಹಮತುಲ್ಲಾಹ ಅಲ್ಹಮ್ದುಲಿಲ್ಲಾಹ್ ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದಿನಾ ಮುಹಮ್ಮದಿನ್ ವ ಅಲಾ ಆಲಿ ಸಯ್ಯಿದಿನಾ ಮುಹಮ್ಮದ್. ಗೌರವಾನ್ವಿತ ಎಲ್ಲ ಉಲಮಾಯ ಕಿರಾಮ್ ಹಾಗೂ ಆತ್ಮೀಯರೇ, ನೀವೆಲ್ಲರೂ ತುದಿಗಾಲಲ್ಲಿ ನಿಂತಿದ್ದೀರಾ. ಇದೀಗ ನಮ್ಮೆಲ್ಲರ ಆತ್ಮೀಯರಾದ ಶೇಖುನ ಪೇರೋಡ್ ಉಸ್ತಾದರವರ ಅರ್ಥಗರ್ಭಿತವಾದಂತಹ ಉಪದೇಶ ನಿರ್ದೇಶಗಳು ನಡೆಯಲಿಕ್ಕಿದೆ. ಅದರಡಿಯಲ್ಲಿ ಈ ಶಿವಪೂಜೆಯಲ್ಲಿ ಕರಡಿಯ ಪ್ರವೇಶ ಎಂಬಂತೆ ಒಂದೆರಡು ಮಾತುಗಳು. ಅಲ್ಹಮ್ದುಲಿಲ್ಲಾಹ್, ಕರ್ನಾಟಕದ ಮಟ್ಟಿಗೆ ಹೇಳಬೇಕಾದರೆ ಒಂದು ಆಧ್ಯಾತ್ಮಿಕ ಪುಣ್ಯಕ್ಷೇತ್ರವಾಗಿ ಬೆಳೆಯುತ್ತಾ ಇದೆ ನಮ್ಮ ಕೋರತ್ ಎಂಬ ಈ ಪ್ರದೇಶ. ನಮ್ಮೆಲ್ಲರ ಆಧ್ಯಾತ್ಮಿಕ ಪುರುಷರಾಗಿದ್ದ ಕರ್ನಾಟಕ, ಕೇರಳ, ತಮಿಳುನಾಡು ಈ ಪರಿಸರದ ದಕ್ಷಿಣ ಭಾರತದ ಒಂದು ಆಶ್ರಯ ಕೇಂದ್ರವಾಗಿತ್ತು, ಅಭಯ ಕೇಂದ್ರವಾಗಿತ್ತು ನಮ್ಮ ಈ ಕೋರ. ಸೈಯದ್ ಕುರ್ರತ್ತು ಸಾದಾ ತಂಗಳ್ರವರ ಆ ಅಗಲಿಕೆಯು ಪ್ರತಿಯೊಬ್ಬರ ಮನಸ್ಸಲ್ಲಿ, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂ ಮುಸ್ಲಿಂ ಪ್ರತಿಯೊಂದು ಮನೆಯಲ್ಲಿ ಮನೆಮಾತಾಗಿ ಎಲ್ಲರ ಆಶ್ರಯ ಕೇಂದ್ರವಾಗಿದ್ದ ಸೈಯದರ ಅಕಾಲಿಕವಾದಂತಹ ವಫಾತ್ ಇವತ್ತು ಕೂಡ ಪ್ರತಿಯೊಬ್ಬರ ಮನಸ್ಸಲ್ಲಿ ತುಂಬ ಅದು ಒಣಗಲಾರದ ಆರದ ಗಾಯವಾಗಿ ಬೆಳೆಯುತ್ತಾ ಇದೆ. ಕೋರ ತಂಗಳ್ರವರ ಅವರ ಬದುಕು ಮತ್ತು ಆದರ್ಶ, ಅವರ ಜೀವನ ಶೈಲಿ ನಮಗೆಲ್ಲರಿಗೂ ಮಾದರಿಯಾಗಬೇಕು. ಉತ್ತರ ಕರ್ನಾಟಕದ ನಮ್ಮ ಗುಲ್ಬರ್ಗಾ ಕಡೆ ಮತ್ತು ಹಾವೇರಿ, ಬಳ್ಳಾರಿಯಂತಹ ಕೊಪ್ಪಳ ಡಿಸ್ಟ್ರಿಕ್ಟ್, ವಿಜಯನಗರ ಅದ ಕಡೆಗಳಲ್ಲೆಲ್ಲ ಸಂಚರಿಸಿ ಮಿಂಚಿನ ಸಂಚಾರ. ಕೋರತಂಗಳವರ ಬಗ್ಗೆ ನಿಮಗೆ ಗೊತ್ತು, ಒಂದೇ ಒಂದು ಫೋನ್ ಕೂಡ ಅಟೆಂಡ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಿರಂತರವಾಗಿ ಪ್ರವಾಹ ಅವರಲ್ಲಿ ಬರುತ್ತಾ ಇತ್ತು. ಅದೆಲ್ಲವನ್ನು ಬದಿಗೊತ್ತಿ 2 ತಿಂಗಳಿಗೆ ಒಂದು ಬಾರಿ ಉತ್ತರ ಕರ್ನಾಟಕದ ಪ್ರತಿಯೊಂದು ಹಳ್ಳಿಗಳಿಗೆ ಸುತ್ತಾಡಿ ನಮಗೆಲ್ಲರಿಗೂ ಪ್ರಚೋದನವನ್ನು ಕೊಟ್ಟರು. ದೀನಿ ದಾವತ್ ಮಾಡಬೇಕು ಅಂತ ಹೇಳಿ ತುಂಬಾ ಕಿಲೋಮೀಟರ್ ನಡೆದುಕೊಂಡು ಬಂದರು. ಅಲ್ಲಿನ ಅತ್ಯಂತ ಕನಿಷ್ಠ ಸೌಕರ್ಯವನ್ನು ಸವಲತ್ತುಗಳನ್ನು ಪಡೆದುಕೊಂಡು 3-4 ದಿನಗಳು ಕಾಲ ಉತ್ತರ ಕರ್ನಾಟಕ ತಿರುಗಾಡಿದಂತಹ ಆಗಿಂದಾಗ ನಮಗೆ ಫೋನ್ ಮಾಡಿಕೊಂಡು ಹೇಳ್ತಾ ಇದ್ರು, ಆ ಕಡೆ ಹೆಚ್ಚು ಗಮನ ಹರಿಸಿ ಅಲ್ಲಿನ ಜನರಿಗೆ ಅಲ್ಲಾಹನ ದೀನನ್ನು ಕಲಿಸಿಕೊಡಿ ಅಂತ ಹೇಳಿ. ನಮ್ಗೆ ಯಾವತ್ತೂ ಕೂಡ ನೆನಪಾಗುತ್ತಾ ಇದೆ, ಸುಮಾರು 60 ವರ್ಷಗಳ ಕಾಲ ಕರ್ನಾಟಕದ ಮಣ್ಣಲ್ಲಿ ತನ್ನ ಬದುಕನ್ನು ಸಂಪೂರ್ಣವಾಗಿ ಸೆವೆಸಿದ ತಾಜುಲ್ ಉಲಮಾರವರು ಇವತ್ತು ದಕ್ಷಿಣ ಕನ್ನಡ ಈ ಪರಿಸರದ ಜಿಲ್ಲೆಯಲ್ಲಿ ಅಲ್ಲಾಹನ ದೀನ್ನ ಬೆಳಕು ಹರಡಿದ್ದರೆ ಅದೇ ಬೆಳಕನ್ನು ಉತ್ತರ ಕರ್ನಾಟಕದಲ್ಲಿ ಕೂಡ ಹರಡಬೇಕೆಂಬ ಕಟಿಬದ್ಧರಾಗಿದ್ದರು ಸೈಯದರು. ಇವತ್ತು ನಾವೆಲ್ಲ ಅಲ್ಲಿ ಕೆಲಸ ಮಾಡಬೇಕಾದರೆ ಅವರ ಪ್ರಚೋದನೆ ಮತ್ತು ಪ್ರೋತ್ಸಾಹವಾಗಿತ್ತು. ಅಂತಹ ಮಹಾನುಭಾವರ ಉರೂಸ್ ಖಂಡಿತವಾಗಿಯೂ ಮೆಚ್ಚುವಂತಿದ್ದೆ. ಅಲ್ಹಮ್ದುಲಿಲ್ಲಾಹ್, ಇವತ್ತು ಅವರ ಸುಪುತ್ರರಾದ ನಮ್ಮ ಮಸೂದ್ ತಂಗಳ್ರವರು, ಅವರ ಜ್ಯೇಷ್ಠ ಸಹೋದರಾದಂತಹ ನಮ್ಮ ಸೈಯದ್ ಹಾಮಿದ್ ತಂಗಳ್ರವರು ಕೂಡ ನಮ್ಮಲ್ಲಿ ಇದ್ದಾರೆ. ಅವರ ನಾಯಕತ್ವ ನಮಗೆ ಇದೆ, ಯಾರು ನಿರಾಶರಾಗಬೇಕಾದ ಅವಶ್ಯಕತೆ ಇಲ್ಲ. ಇನ್ಶಾ ಅಲ್ಲಾ ಈ ಕೂರ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಒಂದು ಹೆಬ್ಬಾಗಿಲಾಗಿ ಧಾರ್ಮಿಕ ಪುಣ್ಯ ಕ್ಷೇತ್ರವಾಗಿ ಬೆಳೆಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಅಲ್ಲಾಹು ತಾಲಾ ಆ ರೂಪಕ್ಕೆ, ಆ ಒಂದು ಎತ್ತರಕ್ಕೆ ಅದನ್ನು ಬೆಳೆಸಲೆಂದು ಹೇಳುತ್ತಾ, ನಿಮ್ಮೆಲ್ಲರಿಗೂ ಕೂಡ ತುಂಬಾ ಕಾತರದಿಂದಿದ್ದೀರಿ. ಪೇರೋಡ್ ಉಸ್ತಾದರವರ ಭಾಷಣದ ಅಡಿಯಲ್ಲಿ ಒಂದು ರಗಳೆ ಅಂತ ಹೇಳುವುದು ನಂದು, ನಾವು ಕ್ಷಮಿಸಬೇಕಂತ ಹೇಳುತ್ತಾ ಉಸ್ತಾದರವರೆಗೆ ಬಿಟ್ಟುಕೊಡ್ತಾ ಇದ್ದೇನೆ. ಅಲ್ಲಾಹು ನಮ್ಮೆಲ್ಲರನ್ನು ಪ್ರತ್ಯೇಕವಾಗಿ ಶೇಖುನ ಪೇರೋಡ್ ಉಸ್ತಾದರವರಿಗೆ ಅಲ್ಲಾಹು ದೀರ್ಘಾಯುಷು, ಆಯುರ, ಆರೋಗ್ಯ, ಸುಖ, ಸಂಪತ್ತು, ಸಮೃದ್ಧಿ ಎಲ್ಲವನ್ನು ಕರುಣಿಸಲಿ. ದೀರ್ಘಕಾಲ ಈ ಸಮುದಾಯಕ್ಕೆ, ಈ ಸಮಾಜಕ್ಕೆ ಮಾರ್ಗದರ್ಶನ ನೀಡತಕ್ಕಂಥ ಎಲ್ಲ ಶಕ್ತಿ, ತೌಫೀಕನ್ನು ಅಲ್ಲಾಹು ಉಸ್ತಾದರವರಿಗೆ ಕೊಡಲಿ ಅಂತ ಹೇಳುತ್ತಾ, ಮತ್ತೊಮ್ಮೆ ಎಲ್ಲರಿಗೂ ಕೂಡ ಕರ್ನಾಟಕ ಮುಸ್ಲಿಂ ಜಮಾತ್ ಇದರ ಶುಭಾಶಯವನ್ನು ಸಮರ್ಪಿಸಿ, ವಾಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.